ಮನೆ ದೇವರು ಯಾವ್ದು ಸರ್? ಎಲ್ಲಮ್ಮ ಯಲ್ಲಮ್ಮ. ಬೇಡಿದ್ದ ಸೌದತ್ತಿ ಸೌದತ್ತಿ ಯಲ್ಲಮ್ಮ. ಓಕೆ, ಬೇಡಿದ್ದೆಲ್ಲವೂ ಕೊಟ್ಟಿದ್ದಾಳ ಸರ್ ತಾಯಿ? ನನಗಂತೂ ಕೊಟ್ಟ. ಓಕೆ. ಎಷ್ಟು ಹೊತ್ತು ದೇವರಿಗೆ ಅಂತ ಕೊಡ್ತೀರಿ ಸರ್ ಸಮಯ? ನಾನು ಬೇರೆದವ್ರಿಗೆ ಗತ್ಲೆ ಅಲ್ಲ. ಹ್ಮ್ 2 ನಿಮಿಷ ಕಣ್ಣು ಮುಚ್ಚಿ 5 ನಿಮಿಷ ಅಷ್ಟೇ. ಹ್ಮ್ ನನ್ನನ್ನು ಕಾಪಾಡು ಕಲಾಸ್. ಸರ್ ಫಸ್ಟು ಹಾ ದೇವ್ರನ್ನ ನೆನ್ಸ್ಕೊತೀನಿ, ನನ್ನ ತಾಯಿ ತಂದೆ ನೆನ್ಸ್ಕೊತೀನಿ. ಓಕೆ. ಒಬ್ರು ನನ್ನ ಗುರುಗಳಿದ್ರು, ಹ್ಮ್ ನವಲ್ಗುಂದ ಅವ್ರೊಬ್ಬರನ್ನ ನೆನ್ಸ್ಕೊತೀನಿ ಅಷ್ಟೇ. ಓಕೆ. ನೆನ್ಸ್ಕೊಂಡ್ ಬಿಟ್ಬಿಡ್ತೇನೆ ಅಷ್ಟೇ. ಬೇರೆದವ್ರಿಗೆ ಗತ್ಲೆ ಚಂತನ ಪೂಜೆ ಮಾಡೋದಿಲ್ಲ. ಹ್ಮ್ ಓ, ಸೌದತ್ತಿ ಯಲ್ಲಮ್ಮ ಬದುಕಲ್ಲಿ ಪವಾಡಗಳನ್ನು ಮಾಡಿದಾಳ ಸರ್ ನಿಮ್ಮ ಬದುಕಲ್ಲಿ? ಯಾವ ತರದ ಪವಾಡಗಳಾಗಿದೆ? ನೋಡಿ, 83ರಲ್ಲಿ ನಾನು ಹೋಮ್ ಮಿನಿಸ್ಟರ್ ಆದೆ. ನಾನು ಊರಲ್ಲಿದ್ದೆ. ಅವಾಗ ನನ್ನ ಕಬ್ಬಿನ ಗಾಣ ಇತ್ತು, ನಾನೇ ಕಬ್ಬು ಕೊಡ್ತಿದ್ದೆ ಗಾಣದಲ್ಲಿ ರೈತರಿಗೆ. ಒಂದಿನ 2 ದಿವಸದಲ್ಲಿ ಮಂತ್ರಿ ಮಂಡಲ ಆಗ್ಬೇಕು. ಓಕೆ. ಅವಾಗ ನಾನು ನೋಡಿದೆ ಯಾವುದೋ ಒಂದು ಸೈನ್. ಆಮೇಲೆ ನಾನು ಹಳ್ಳಿನಲ್ಲಿ ಇರ್ತಾರಲ್ಲ ಮುದುಕಿಯರು, ಏನಜ್ಜಿ ನಮ್ಮ ಎಲ್ಲಮ್ಮ ನನ್ನ ಕನಸ್ನ ಯಪ್ಪ ನಿನ್ಗೇನೋ ಚಲೋ ಆಗ್ತದ, ಯಪ್ಪ ನಿನ್ಗೇನೋ ಚಲೋ ಆಗ್ತದ ಅಂತ ಹೇಳೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಮೆಸೇಜ್ ಬಂತು, ಯು ಆರ್ ಬಿಕೇಮ್ ಎ ಮಿನಿಸ್ಟರ್ ಅಂತ. ಇದು ನನಗಂತೂ ಅದು ನೋಡಿದೀನಪ್ಪ. ಅಮೇಸಿಂಗ್. ದೇವ್ರು ತನ್ ಇಷ್ಟಪಡುವಂತ ವ್ಯಕ್ತಿಗಳಿಗೆ ತುಂಬಾ ಬೇಗ ಎಲ್ಲವೂ ಕೊಟ್ಟು ಬಿಡ್ತಾನೆ ಅಂತ ಅಲ್ಲ ಸರ್? ನನಗಂತೂ ಕೊಟ್ಟ.